ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಶ್ವಿನ್ ಏನು ಗಿಫ್ಟ್ ಕೊಡೋಣ, ನೀವೇನಾದರೂ ಐಡಿಯಾ ಕೊಡಿ ಅಂತ ದೇವರಾಜನ್ನ ಕೇಳ್ತಾನೆ. ಇವ್ರು ಮಾಡಿರೋ ಘನ ಕಾರ್ಯಕ್ಕೆ ಗಿಫ್ಟ್ ಬೇರೆ ಕೊಡ್ತೀಯೇನೋ, ಲೋ ನಡೆಯೋ ಮನೆಗೆ ಅಂತಾರೆ ದೇವರಾಜ್. ಇರಿ ಡ್ಯಾಡ್, ಇರಿ ಏನು ಕೊಡಲಿ? 5 ವರ್ಷದ ಹಿಂದೆ ನಾನೊಂದು ನಾಯಿನ ಸಾಕ್ಕೊಂಡಿದ್ದೆ. ತುಂಬ ಹಚ್ಕೊಂಡಿತ್ತು ಅದು ನನ್ನನ್ನು. ನಿನಗೆ ಬ್ಯೂಟಿ ಅಂತ ಹೆಸರಿಟ್ಟಾಗಲೇ ಅದಕ್ಕೆ ಸ್ವೀಟಿ ಅಂತ ಹೆಸರಿಟ್ಟಿದ್ದೆ. ಸ್ವೀಟಿ ಅಂತ ಚಿಟಿಕೆ ಹಾಕಿದರೆ ಸಾಕು, ಡಾನ್ಸ್ ಮಾಡಿಕೊಂಡು ಬರೋದು ನನ್ನ ಹತ್ರ. ಹೀಗಿದ್ದಾಗ ನನ್ನ ಫ್ರೆಂಡ್ ಒಬ್ಬ ಮನೆಗೆ ಬಂದ. ಸ್ವೀಟಿಗೆ ಬಿಸ್ಕೆಟ್ ಹಾಕ್ದ. ಸ್ವೀಟಿ ಅವನಿಗೆ ಕ್ಲೋಸ್ ಆಗಿಬಿಟ್ಲು. ನಾನು ಕರೆದ್ರೆ ಬರಲೇ ಇಲ್ಲ. ಹೆಂಗೆ ಹೊಟ್ಟೆ ಉರಿದಿರಬೇಕು ನನಗೆ. ನನ್ನ ಸ್ವೀಟಿ ಕಡೆಗೆ ಒಂದು ಲುಕ್ ಕೊಟ್ಟೆ. ಮಾರನೇ ದಿವಸ ಪಾಪ ಒಂದು ಆ್ಯಕ್ಸಿಡೆಂಟಲ್ಲಿ ಸತ್ತೋಯ್ತು. ನನ್ನನ್ನು ನೆಗ್ಲೆಕ್ಟ್ ಮಾಡಿದ ನಾಯಿನೇ ನಾನು ಬಿಟ್ಟಿಲ್ಲ. ಅಂದರೆ ನಂಬಿಸಿ ಮೋಸ ಮಾಡಿದ ನಿನ್ನನ್ನು ನಾನು ಬಿಡ್ತೀನೇನೆ ಅಂತ ಅಲ್ಲೇ ಗೋಡೆನಲ್ಲಿರೋ ಚಾಕುವಿನಿಂದ ರಚನಾ ಕುತ್ತಿಗೆಗೆ ಚಾಕುನ ಚುಚ್ತಾನೆ. ಈಚೆ ಟ್ವಿಂಕಲ್ ಜೊತೆ ಕೃಷ್ಣ ಆಡ್ತಾ ಇರ್ತಾಳೆ. ಬಾಲ ಅಲ್ಲೇ ಇರ್ತಾನೆ. ಅಶ್ವಿನ್ ಅಂಕಲ್ ಬಂದಿದ್ದಾರಾ ಅಂತಾಳೆ ಕೃಷ್ಣ. ಹೌದು ಕೃಷ್ಣ ಅಂತಾನೆ ಬಾಲ. ಅವ್ರು ಬ್ಯಾಡ್ ಅಂಕಲ್, ಏನು ಜಗಳ ಮಾಡ್ತಿದ್ದಾರೆ ಏನೋ, ಬನ್ನಿ ಹೋಗಿ ನೋಡೋಣ ಅಂತ ಕೃಷ್ಣ ಹೋಗುವಾಗ ಬಾಲ ತಡೆದು, ನೀನು ಭಯಪಡುವಂಥದ್ದು ಏನೂ ಇಲ್ಲ ಕೃಷ್ಣ, ಅಪ್ಪ ಅಮ್ಮ ಇಬ್ಬರು ಅಲ್ಲೇ ಇದ್ದಾರೆ, ಮಾತಾಡ್ಕೊಂಡು ಸರಿ ಮಾಡ್ಕೋತಾರೆ, ಆಟ ಆಡ್ಕೊ ಹೋಗು ಅಂತಾನೆ ಬಾಲ. ಇಲ್ಲ ಹೋಗ್ತೀನಿ ಅಂತಾಳೆ ಕೃಷ್ಣ ರೂಮ್ ಬಿಟ್ಟು ಹೋಗಬಾರ್ದು ಅಂತ ಅಮ್ಮ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ, ಅದ್ರ ಮೇಲೆ ನಿನ್ನಿಷ್ಟ ಅಂತಾನೆ ಬಾಲ. ಅಮ್ಮ ಹೇಳಿದ್ದಾರೆ ಅಂದರೆ ನಾನಿಲ್ಲೇ ಇರ್ತೀನಿ ಅಂತ ಕೃಷ್ಣ ಆಟ ಆಡೋಕ್ಕೆ ಶುರು ಮಾಡ್ತಾಳೆ. ಟ್ವಿಂಕಲ್ ಬಾಲನ ಹತ್ರ, ನಾನು ಕೃಷ್ಣನ ಜೊತೆ ಇರ್ತೀನಿ, ನೀವು ಅಲ್ಲಿ ಏನು ನಡೀತಿದೆ ಅಂತ ಹೋಗಿ ನೋಡಿ ಅಂತಾಳೆ. ಕೃಷ್ಣನ ಬಿಟ್ಟು ಎಲ್ಲಿಗೂ ಹೋಗಬಾರ್ದು ಅಂತ ಜೀವ ನನಗೆ ಆರ್ಡರ್ ಮಾಡಿದ್ದಾನೆ ಅಂತಾನೆ ಬಾಲ. ಅಶ್ವಿನ್ ಮೊದಲೇ ದೊಡ್ಡ ಎನಿಮಲ್, ಇಷ್ಟು ದೂರ ಬಂದು ಜಗಳ ಆಡ್ತಿದ್ದಾನೆ ಅಂದರೆ ಏನಾದರೂ ಇಂಟೆನ್ಷನ್ ಇಟ್ಕೊಂಡೇ ಬಂದಿರ್ತಾನೆ. ಜೀವನ ಮೇಲಿರೋ ಕೋಪಕ್ಕೆ ರಚನಾ ಮೇಡಮಿಗೆ ಏನಾದರೂ ಹರ್ಟ್ ಮಾಡಿದರೆ ಅಂತಾಳೆ ಟ್ವಿಂಕಲ್. ಆ ಅಶ್ವಿನ್ ಗಾಳಿನೂ ರಚನಾಗೆ ಸೋಕೋಕ್ಕೆ ಬಿಡಲ್ಲ ನಮ್ಮ ಜೀವ, ನೀವು ಸುಮ್ಮನೆ ಇರಿ ಅಂತಾನೆ ಬಾಲ. ಈಚೆ ರಚನಾ ಕಣ್ಬಿಟ್ಟು ಭಯದಿಂದ ನೋಡುವಾಗ ಜೀವ ಚಾಕುನ ಕೈನಲ್ಲಿ ಹಿಡಿದಿರ್ತಾನೆ. ಅವನ ಕೈಯಲ್ಲಿ ರಕ್ತ ಬರುತ್ತೆ. ಎಲ್ಲರೂ ಹುಸ್ ಅಂತ ಉಸಿರನ್ನ ಬಿಡ್ತಾರೆ. ರಚನಾ ಜೀವನ್ನೇ ನೋಡ್ತಿರ್ತಾಳೆ. ಜೀವ ಅಂತ ಕೂಗ್ತಾನೆ ಅಶ್ವಿನ್. ಜೀವ ಬಿಡಿ ಪ್ಲೀಸ್ ಅಂತಾಳೆ ರಚನಾ. ಜೀವ ಅಂತ ಚಾಕುನ ಎಳೆಯೋಕೆ ನೋಡ್ತಾನೆ ಅಶ್ವಿನ್, ಆದರೆ ಜೀವ ಚಾಕುನ ಬಿಡಲ್ಲ. ಬಿಡಿ ಅಂತಾಳೆ ರಚನಾ. ಆಗ ಮನೋಹರ್ ಬಂದು ಅಶ್ವಿನ್ನ ದೂಡಿ ಕೆನ್ನೆಗೆ 2 ಬಾರಿಸಿ ಕಾಲರ್ ಪಟ್ಟಿನ ಹಿಡಿದು, ಏಯ್ ನನ್ನ ಮಗಳ ಮೇಲೆ ಕೈ ಮಾಡ್ತೀಯನೋ, ಸಾಯಿಸ್ಬಿಡ್ತೀನಿ ನಿನ್ನ ಅಂತಾರೆ. ಆಗ ಅಶ್ವಿನ್ ಮನೋಹರ್ ಕಾಲರ್ ಪಟ್ಟಿನ ಹಿಡಿದು, ನನಗೆ ಹೊಡಿತೀನೋ ಅಂತಾನೆ. ತೇಜ ಬಂದು ಅಶ್ವಿನ್ ಕೆನ್ನೆಗೆ ಬಾರಿಸಿ, ನಮ್ಮಣ್ಣನ ಮೇಲೆ ಕೈ ಮಾಡ್ತೀಯಾ ಅಂತಾನೆ. ತೇಜನ ಮೇಲೆ ಅಶ್ವಿನ್ ಹೋಗಬೇಕು ಅನ್ನುವಾಗ ಆನಂದ್ ಬಂದು ಅವನ ಹಿಂದಿನಿಂದ ಹಿಡ್ಕೋತಾನೆ. ಬಿಡ್ರೋ ಅಂತಾನೆ ಅಶ್ವಿನ್. ಆಗ ಎಲ್ಲರೂ ಅವನ ಹಿಡ್ಕೋತಾರೆ. ಬಿಡಿ ಅಂತ ಮಾಲತಿ ಕೈ ಹಾಕ್ತಾಳೆ. ಆನಂದ್ ಹೋಗಿ ಟೈಗರ್ನ ಕರ್ಕೊಂಡು ಬಾ ಅಂತಾಳೆ ವಜ್ರೇಶ್ವರಿ. ಆನಂದ್ ಹೋಗ್ತಾನೆ. ಜೀವ ಕೈನಲ್ಲಿ ರಕ್ತ ಬರ್ತಾ ಇದೆ, ಬನ್ನಿ ಫಸ್ಟ್ ಏಡ್ ಮಾಡ್ತೀನಿ ಅಂತಾಳೆ ರಚನಾ. ಚಿಕ್ಕ ಗಾಯ ಬಿಡಿ, ಏನಾಗಲ್ಲ ಅಂತಾನೆ ಜೀವ. ಬನ್ನಿ ಜೀವ ಅಂತಾಳೆ ರಚನಾ. ಇರಿ 1 ನಿಮಿಷ, ಇವನ ಕತೆ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತಾನೆ ಜೀವ. ಆಗ ಟೈಗರ್ ಬರ್ತಾನೆ. ಟೈಗರ್, ಈ ಅಶ್ವಿನ್ನ ಎತ್ತಾಕೊಂಡು ಹೋಗಿ ಗೇಟ್ ಹತ್ರ ಬಿಸಾಕು ಅಂತಾಳೆ ವಜ್ರೇಶ್ವರಿ. ಟೈಗರ್ ಅಶ್ವಿನ್ನ ಹಿಡ್ಕೋತಾನೆ. ಏಯ್ ರಚನಾ, ನೀನು ನನಗೆ ಸಿಗದೆ ಇದ್ಮೇಲೆ ನೀನು ಯಾವನಿಗೂ ಸಿಗಬಾರ್ದು ಕಣೆ, ಬಿಡಲ್ಲ ನಿನ್ನ ಅಂತಾನೆ ಅಶ್ವಿನ್. ಟೈಗರ್, ಅವನ ಬಿಡು ಅಂತಾನೆ ದೇವರಾಜ್. ಟೈಗರ್, ಹೊಡೆದು ಓಡಿಸು ಅವನ್ನ ಅಂತಾಳೆ ವಜ್ರೇಶ್ವರಿ. ಆಗ ಟೈಗರ್ ಅವನ್ನ ತಳ್ತಾನೆ. ಕೆಳಗಡೆ ಬೀಳ್ತಾನೆ ಅಶ್ವಿನ್. ಟೈಗರ್ ಅವನಿಗೆ ಹೊಡಿಬೇಕು ಅನ್ನುವಾಗ ದೇವರಾಜ್ ಮಾಲತಿ ತಡಿತಾರೆ. ನನ್ನ ಮಗನ ಮೇಲೆ ಕೈ ಮಾಡಿದರೆ ಕೈ ಕತ್ತರಿಸ್ಬಿಡ್ತೀನಿ ಅಂತ ಮಾಲತಿ ಕೂಗ್ತಾಳೆ. ಅಯ್ಯೋ ಏನೋ ಕಂದ ನಿನ್ನ ಅವಸ್ಥೆ, ಎದ್ದೇಳೋ ಏಳೋ ಕಂದ ಅಂತಾಳೆ. ಏಳೋ ಅಂತಾನೆ ದೇವರಾಜ್. ಆದರೆ ಅಶ್ವಿನ್ ರಚನಾ ಜೀವನ ಗುರಾಯಿಸ್ತಾ ಒಲ್ಲೆ ಕೂತಿರ್ತಾನೆ. ಆಗ ಮನೋಹರ್ ಆರತಿ ಹತ್ರ, ನಡೆಯೋದನ್ನೆಲ್ಲ ನೋಡ್ತಾ ಇದೆಯಾ ರಚನಾ, ಇಂಥ ಅಪಾಯಗಳಿಂದ ಕಾಪಾಡಬೇಕು ಅಂತಲೇ ನಾನು ಜೀವನ ಆಯ್ಕೆ ಮಾಡಿದ್ದು. ಜೀವ ಜೊತೆಗಿರೋದಕ್ಕೆ ಸರಿ ಹೋಯಿತು, ಇಲ್ಲಿದ್ರೆ ಇವತ್ತು ರಚನಾ ಅಂತಾರೆ ಮನೋಹರ್. ಅವನ ಜಾಗದಲ್ಲಿ ಗಂಡ ಅಂತ ಅನ್ಸ್ಕೊಂಡು ಯಾರೇ ಇದ್ದಿದ್ರು ಇದೇ ಕೆಲಸ ಮಾಡಿರೋರು. ಇದರಲ್ಲಿ ದೊಡ್ಡತನ ಏನಿದೆ, ಹೆಂಡ್ತಿನ ಕಾಪಾಡ್ಕೊಳ್ಳೋದು ಪ್ರತಿಯೊಬ್ಬ ಗಂಡನ ಕರ್ತವ್ಯ ಅಂತಾಳೆ ಆರತಿ. ಖಾಲಿ ಜಾಗದಲ್ಲಿ ನಿಂತ್ಕೊಂಡು ಫೈಟ್ ಮಾಡೋನಿಗೂ ಹಾವುಗಳ ಮಧ್ಯೆ ನಿಂತು ಹೋರಾಟ ಮಾಡೋನಿಗೂ ತುಂಬ ದೊಡ್ಡ ವ್ಯತ್ಯಾಸ ಇರುತ್ತೆ ಆರತಿ ಅಂತಾರೆ ಮನೋಹರ್. ಭಾವ, ಈ ಚಿತ್ರನ ಜೀವನ ನೀವು ಬೇಕಿದ್ರೆ ತಲೆ ಮೇಲೆ ಇಟ್ಕೊಂಡು ಮೆರೆಸಿ, ಆದರೆ ಇವನ ಭಾರನ ನೀನು ಸ್ವಲ್ಪ ಹೊತ್ಕೊ ಅಂತ ಹೇಳಿದರೆ ಅದಕ್ಕೆ ತಲೆ ಕೊಡೋಳಲ್ಲ ಈ ಆರತಿ ಅಂತಾಳೆ ಆರತಿ. ಈ ಮನೆಯಲ್ಲಿ ಭಾವನೆಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇರೋದು ನಿನಗೆ ಮಾತ್ರನೇ ಆರತಿ, ಆದರೆ ಅಂತಾರೆ ಮನೋಹರ್. ಅದಕ್ಕೆ ಸರಿಯಾಗಿ ಇಟ್ರಲ್ಲ ಕೊಳ್ಳಿ. ನೋಡಿ ಭಾವ, ನೀವೆಷ್ಟೇ ಹೇಳಿದರೂ ಈ ಜೀವ ಮೇಲೆ ನನ್ನ ಅಭಿಪ್ರಾಯ ಬದಲಾಗಲ್ಲ. ಇವನು ನಮ್ಮ ರಚನಾ ಗಂಡ ಅನ್ನೋದನ್ನು ನಾನು ಯಾವತ್ತಿಗೂ ಒಪ್ಕೊಳ್ಳಲ್ಲ. ಇವನೊಬ್ಬ ನಂಬಿಕೆ ದ್ರೋಹಿ. ಇವನು ಪುರಾಣನ ಯಾವತ್ತೂ ನನ್ನ ಮುಂದೆ ಊದಬೇಡಿ ಅಂತಾಳೆ ಆರತಿ. ಮಾಡಿದ ತಪ್ಪಿಗೆ ಜೀವ ನಿಮ್ಮೆಲ್ಲರಿಂದ ಅವಮಾನ ಅನುಭವಿಸ್ತಿದ್ದಾನೆ. ನಾನು ಅವನ ಬಗ್ಗೆ ಸತ್ಯ ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ಆದರೆ ಒಂದಂತೂ ನಿಜ, ನಿನಗೆ ಅವನ ಬಗ್ಗೆ ಗೊತ್ತಾದ ದಿನ ಎಲ್ರಿಗಿಂತ ಹೆಚ್ಚಾಗಿ ನೀನು ಅವನ್ನ ಮೆಚ್ಕೋತೀಯ. ಅದು ಇಷ್ಟರಲ್ಲೇ ನಡೆಯುತ್ತೆ ಅಂತ ಮನೋಹರ್ ಮನಸ್ಸಲ್ಲೇ ಯೋಚನೆ ಮಾಡ್ತಾರೆ.
ಹೇಳೋ ಕಂದ, ಅವಳಿಗೆ ಮದುವೆ ಆಗಿದೆ ಕಣೋ, ಇನ್ನೂ ಅವಳನ್ನೇ ನೋಡ್ತಿದ್ರೆ ಹೇಗೋ ಅಂತಾಳೆ ಮಾಲತಿ. ಮಗನೇ, ಅವಳು ನಿನ್ನ ಬಗ್ಗೆ ಯೋಚನೆ ಮಾಡದೇ ಇರುವಾಗ ನೀನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ನೋಡು, ಅವಳನ್ನು ಮರೆತು ನೀನು ಸಿನಿಮಾ ಬಗ್ಗೆ ಕಾನ್ಸಂಟ್ರೇಷನ್ ಮಾಡು ಅಂತಾರೆ ದೇವರಾಜ್. ಸಿನಿಮಾ ಬಗ್ಗೆ ಗಮನ ಕೊಡೋದಾ? ಇವಳಿಲ್ಲ ಅಂತ ನನ್ನ ಲಾಂಚ್ ಸಿನಿಮಾದಿಂದಲೇ ಗೇಟ್ ಪಾಸ್ ಕೊಟ್ಟರು ಡ್ಯಾಡ್ ಅಂತಾನೆ ಅಶ್ವಿನ್. ಅವನು ಯಾವನ ನಿನಗೆ ಗೇಟ್ ಪಾಸ್ ಕೊಡೋಕ್ಕೆ? ನಾನು ನಿಮ್ಮ ಅಪ್ಪ ಇದ್ದೀನಿ ಕಣೋ, 10 ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ, ಬಾರೋ ಮನೆಗೆ ಹೋಗೋಣ ಅಂತಾರೆ ದೇವರಾಜ್. ನಾನು ಇವಳನ್ನು ನೋಡದೆ ಬಾರ್ದಿತ್ತು ಡ್ಯಾಡ್. ಅವತ್ತು ನೋಡಿದಾಗ ನನ್ನ ಹಾರ್ಟನ್ನು ಕಳ್ಕೊಂಡೆ, ಈಗ ನನ್ನ ಲೈಫ್ನ ಫ್ಯೂಚರ್ನ ಕಳ್ಕೊಂಡೆ, ಎಲ್ಲ ಹೋಯ್ತು ಅಂತಾನೆ ಅಶ್ವಿನ್. ಈಗ ಸಮಾಧಾನನ ಎಲ್ಲರೂ ಸೇರ್ಕೊಂಡು ಪ್ಲ್ಯಾನ್ ಮಾಡಿ ಇವತ್ತು ನನ್ನ ಮಗನ ಬೀದಿಗೆ ತಂದುಬಿಟ್ರಲ್ಲ. ಇವ್ರ ಮಗನಿಗಿಂತ ತಂಗಿ ಮನೆಯೇ ದೊಡ್ಡದು. ಸ್ಕೆಚ್ ಮೇಲೆ ಸ್ಕೆಚ್ಗಳನ್ನು ಹಾಕಿ ಹೀಗೆ ಮುಖಕ್ಕೆ ಬಸಿ ಬಳ್ಕೊಂಡು ನಿಂತಿದ್ದಾರೆ. ಈ ಅಮ್ಮಂಗೆ ಯಾರು ಹಿಂಗೆ ಹಾಳಾದರೂ ಪರವಾಗಿಲ್ಲ, ಈ ಅಮ್ಮ ಮಾತ್ರ ಮಿಂಚಬೇಕು ಅಂತಾಳೆ ಮಾಲತಿ ಅಂತ ಕೂಗ್ತಾಳೆ ವಜ್ರೇಶ್ವರಿ. ಈ ಆವಾಜ್ ಹಾಕೋ ಕೆಲಸ ನನ್ನ ಹತ್ರ ಇಟ್ಕೋಬೇಡಿ. ಏನೋ ಮಗಳನ್ನು ಕೊಡ್ತೀರಾ ಅಂತ ಇಷ್ಟು ದಿನ ಸೈಲೆಂಟ್ ಆಗಿದ್ದೆ ಅಷ್ಟೇ. ನೋಡ್ರಿ, ನಿಮ್ಮಿಂದ ನನ್ನ ಮಗ ಹೇಗಾಗಿದ್ದಾನೆ ಅಂತ ನೋಡಿ. ನನ್ನ ತುಂಬ ಒಳ್ಳೆ ಹುಡುಗಿ ಅಂದ್ಕೊಂಡಿದ್ದೀನಮ್ಮ. ತೀರಾ ನೀನು ಹೀಗೆ ಮೋಸ ಮಾಡಿದರೆ ಹೇಗೆ? ನೀನಾಗಿ ನೀನೇ ಬಂದು ಇವನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟ ಮೇಲೆ ಹೀಗೆ ನಡು ನೀರಲ್ಲಿ ಮುಳುಗಿಸ್ಬಿಟ್ರೆ ಹೇಗಮ್ಮ ಅಂತಾರೆ ಮಾಲತಿ. ಆಗ ಜೀವ, ಯಾಕ್ರಿ ಅಪರಾಧ ಮಾಡಿರೋ ಥರ ತಲೆ ತೆಗೆಸ್ಕೊಂಡು ನಿಂತಿದ್ದೀರಾ? ಬಾಯಿಲ್ವಾ ನಿಮಗೆ? ಹೇಳ್ರಿ, ಇವನಿಗೆ ನಡೆದಿರೋದ್ರಲ್ಲಿ ನನ್ನ ತಪ್ಪಿಲ್ಲ ಅಂತಾನೆ ಜೀವ. ನಿನಗೆ ಏನು ಗೊತ್ತು ಅಂತ ನೀನು ಮಾತಾಡ್ತಿದ್ಯಾ ಈಗ ಅಂತಾಳೆ ಮಾಲತಿ. ರೀ, ನಿಮ್ಮ ಮಗನ್ನ ಮದುವೆ ಆಗೋಕ್ಕೆ ರಚನೆಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತಾನೆ ಜೀವ. ಹೋ ಇಂಟ್ರೆಸ್ಟ್ ಇಲ್ಲದೇನೆ ಎಂಗೇಜ್ಮೆಂಟ್ಗೆ ರೆಡಿಯಾಗಿಬಿಟ್ಟಿದ್ಲಾ ಇವಳು ಅಂತಾನೆ ದೇವರಾಜ್. ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ಅನೌನ್ಸ್ ಮಾಡೋವರೆಗೂ ಹುಡುಗ ಇವನೇ ಅಂತ ಗೊತ್ತೇ ಇರಲಿಲ್ಲ ಇವಳಿಗೆ. ಯಾಕೆ ಹಾಗೆ ಶಾಕ್ನಿಂದ ನೋಡ್ತಿದ್ದೀರಾ? ಇವನಿಗೆ ಹೇಗೆ ಗೊತ್ತು ಅಂತಾನೆ. ಆ ಅನೌನ್ಸ್ಮೆಂಟ್ ವಿಡಿಯೋನ ನಾನು ನೋಡಿದ್ದೀನಿ. 100 ಜನರ ಮುಂದೆ ಇವನೇ ಹುಡುಗ ಅಂತ ಸಡನ್ನಾಗಿ ಇವರಮ್ಮ ಅನೌನ್ಸ್ ಮಾಡಿದ ಮೇಲೆ ಇಲ್ಲ ಆಗಲ್ಲ ಅಂತ ಇವ್ರು ಹೇಳಿದಿದ್ರೆ ಮುಖಭಂಗ ಆಗ್ತಿರ್ಲಿಲ್ವ ಅವರಿಗೆ? ಅದಕ್ಕೆ ಹಲ್ಕೊಚ್ಕೊಂಡು ಇದ್ದಿದ್ದು ಇವರು ಅಂತಾನೆ ಜೀವ. ಮತ್ತೆ ನಮ್ಮನೆಗೆ ಬಂದು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದು ಅಂತಾಳೆ ಮಾಲತಿ. ಯಾಕೆ ಅಂತ ನಿಮಗೆ ಗೊತ್ತಿಲ್ವಾ? ಕೃಷ್ಣನಿಂದ ಜೀವ ದೂರ ಆಗಬಾರ್ದು ಅಂದರೆ ನೀನು ಅಶ್ವಿನ್ನ ಮದುವೆ ಆಗಬೇಕು ಅಂತ ನಿಮ್ಮ ಯಜಮಾನರು ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ತಾನೇ ರಚನಾ ಒಪ್ಕೊಂಡಿದ್ದು ಅಂತಾನೆ ಜೀವ. ಬ್ಲ್ಯಾಕ್ ಮೇಲ್ ವೈಟ್ ಮೇಲೋ ಮಾತು ಕೊಟ್ಟ ಮೇಲೆ ಅದಕ್ಕೆ ತಕ್ಕಂತೆ ನಡ್ಕೋಬೇಕು ಅಂತಾನೆ ದೇವರಾಜ್. ಇವ್ರು ರೆಡಿಯಾಗೇ ತಾನೇ ಇದ್ದರು. ವಜ್ರೇಶ್ವರಿ ಮೇಡಮ್ ತಾನೇ ಅಂಥದ್ದು ಸೀಕ್ರೆಟ್ ಮೆಸೇಜ್ ಕಳಿಸಿ ಮದುವೆಯಿಂದ ಓಡಿ ಹೋಗು ಅಂತ ಹೇಳಿದ್ದು. ಇದರಲ್ಲಿ ರಚನಾ ಅವ್ರ ತಪ್ಪೇನಿದೆ? ನೀವು ನ್ಯಾಯ ಕೇಳಬೇಕು ಅಂದರೆ ವಜ್ರೇಶ್ವರಿನೇ ಕೇಳಬೇಕು. ಒಬ್ಬ ಹುಡುಗಿ ಮದುವೆಯಿಂದ ಓಡಿ ಹೋಗ್ತಾಳೆ ಅಂದರೆ ತಲೆಯಲ್ಲಿ ಬುದ್ಧಿ ಇರೋರು ಆ ಸಂಬಂಧ ಬೇಡ ಅಂತ ಹೇಳ್ತಾರೆ. ಆದರೆ ಈ ಮಹಾನುಭಾವನರು ಏನು ಮಾಡಿದರು? ರಚನಾ ಅವರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಬಲವಂತವಾಗಿ ತಾಳಿ ಕಟ್ಟೋಕ್ಕೆ ನೋಡಿದರು. ಒಬ್ಬಳು ಹುಡುಗಿ ಜೀವನ ಹಾಳು ಮಾಡೋದ್ರಲ್ಲಿ ಏನಂತ ಹಠ ಇವನಿಗೆ? ಕೃಷ್ಣ, ನಿನಗೆ ಇವ್ರು ಕಂಡ್ರೆ ಆಗಲ್ಲ ಅಮ್ಮ ಅಂತ ಹೇಳಿದರೆ ಆ ಮಗುನೇ ಹೋಗಲ್ಲ ರೀ. ಅವಳಿಗಿರೋ ಮೆಚ್ಯೂರಿಟಿನೂ ಕತ್ತೆ ಥರ ಬೆಳೆದಿರೋ ಇವನಿಗಿಲ್ಲ ಅಂತಂದರೆ ಏನು ಬಡ್ಕೊಳ್ಳೋದು ಅಂತಾನೆ ಜೀವ. ಆಗ ಟೈಗರ್ಗೆ ಕಾಲ್ ಬರುತ್ತೆ. 1 ನಿಮಿಷ ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡಿ, ಮೇಡಮ್ ಪೊಲೀಸ್ನವರು ಗೇಟ್ ಹತ್ರ ಇದ್ದಾರಂತೆ ಅಂತಾರೆ ಟೈಗರ್. ಪೊಲೀಸ್ನವರ? ಯಾಕೆ ಬಂದಿದ್ದಾರಂತೆ ಅಂತಾಳೆ ವಜ್ರೇಶ್ವರಿ. ಅಶ್ವಿನ್ ಅವರನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದಾರಂತೆ ಮೇಡಮ್ ಅಂತಾನೆ ಟೈಗರ್. ಅರೆಸ್ಟಾ? ಪೊಲೀಸ್ನವರು ಯಾಕೆ ಬಂದರು ಇಲ್ಲಿಗೆ? ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಅಂತಾನೆ ದೇವರಾಜ್. ಹಲೋ, ನಾನು ಅಂತ ಕೈ ಎತ್ತುತ್ತಾನೆ ಜೀವ. ಎಲ್ಲರೂ ಅವನ ಶಾಕ್ನಿಂದ ನೋಡ್ತಾರೆ. ಅಶ್ವಿನ್ ಮನೆಗೆ ಬಂದಾಗ ಜೀವ ಬಾಲನ ಹತ್ರ, ಇನ್ಸ್ಪೆಕ್ಟರ್ ಗಜಾನನ್ ಅವರಿಗೆ ಫೋನ್ ಮಾಡು, ನಾನು ಹೇಳೋವರೆಗೂ ಕೃಷ್ಣ ಜೊತೆ ಇರಬೇಕು, ಇಲ್ಲಿ ಏನೇ ಆದರೂ ಸರಿ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.